ನಿಶ್ಚಯವಾಯಿತು. ನಾನು ಮೊದಲು ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವನ್ನಲಿಯುವುದೆಂದು? ಉಪಾಯ ಇಲ್ಲ ಪ್ರಿಯತಮೆ, ಯುದ್ಧವೆಂದು ಅನಿವಾರ್ಯ. ಆದರೆ ಇದು ಎಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲೇ ಈವರೆಗೂ ಎಲ್ಲಿಯೂ ನಡೆಯದ ಅಚಿತ್ಯ ಹತ್ಯಾಕಾಂಡ. ಕೌರವರ 11 ಅಕ್ಷೌಹಿಣಿ ಸೈನ್ಯದಳ ಒಂದು ಕಡೆ, ಪಾಂಡವರ 7 ಅಕ್ಷೌಹಿಣಿ ಸೈನ್ಯದಳ ಒಂದು ಕಡೆ. ಈ ಯುದ್ಧವು ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಅದೆಷ್ಟು ಜನ ಜೀವಂತರಾಗಿ ಬದುಕುಳಿಯರೋ? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಶಾಂತಿಯಿಂದ ಸೃಷ್ಟಿಯು ವಿಕಾಸವೊಂದಿಲ್ಲ ಪ್ರೇಯಸಿ. ಪುರಾತನ ಅಳಿವೆ ನೂತನ ಜಗತ್ತೊಂದನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ದರ್ಪದಿಂದ ಸುಸರ್ಜಿತ ಮಾಡಿ ಪುಣ್ಯ ಬೀಜವೊಂದನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ರಾಜನೀತಿ ಇಂತಹ ಅನರ್ಯ ಫಲಪುಷ್ಪಗಳು ಜಗತ್ತಿಗೆ ಕೊಡುವುದು. ನಿಮ್ಮ ಸ್ಪರ್ಶವು ಮೃತ ಸಂಜೀವಿ. ಆ ದೃಷ್ಟಿ ಮಾತ್ರದಿಂದ ಜಡ ಜಗತ್ತಿನೆಲ್ಲ ಜೀವಂತವಾಗಿ ಮಾಡಬಲ್ಲ. ಅದನುಳಿದು ರಕ್ತಪಾತದ ಅವಶ್ಯಕತೆ ಬೇಕು ಪ್ರಭು. ರುಕ್ಮಿಣಿ, ಕಾಳಸರ್ಪವನ್ನು ಕಚ್ಚಿದವರನ್ನು ಮೃತ್ಯುವಿಂದ ರಕ್ಷಿಸಬೇಕಾದರೆ
ವಿಷಸ್ಪರ್ಶವಾದ ಅವಯವಗಳನ್ನು ಛೇದಿಸದ ಹೊರತು ಮತ್ಯಾವ ಉಪಾಯವಲ್ಲ. ಆರ್ಯವರ್ತಕ್ಕೀಗ ಅಂತ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸೂರ್ಯದಿಂದ ಪ್ರವರ್ತರಾದ ಕ್ಷತ್ರಿಯರಲ್ಲಿ ನರನಾಡಿಗಳಲ್ಲಿ ಅಧರ್ಮವು ಹೆಚ್ಚಿ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮರಾಜ್ಯ ಸಂಸ್ಥಾಪನೆ ಆಗುವುದಿಲ್ಲ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಈ ಯುದ್ಧವನ್ನು ಮುಗಿಸಲು ತಾವು ಮತ್ತೊಂದು ಸಾರಿ ಪ್ರಯತ್ನಿಸಿ. ಈ ಘೋರ ಹತ್ಯೆಕಾಂಡ ಪ್ರೇಯಸಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಲ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು. ಆದರೆ ನನ್ನ ಈ ಕೊನೆಯ ಪ್ರಯತ್ನವು ಫಲವಾಗುವುದು. ಸಮರು ಎನಗೆ ಈ ದರ ಎಳಗೆ ಸಮರು ಎನಗೆ
ಎನಗೆ ಯಾರು ಸಮರು ಎನಗೆ ಯಾರು ಸಮರು ಎನಗೆ ಮಂತ್ರಿ ನಮ್ಮ ಯಾದವ ರಾಜ್ಯದಲ್ಲಿ ಮಳೆಗಳಿಂದ ಬೆಳೆಗಳಾಗಿ ಜನರೆಲ್ಲರೂ ಸುಖ ಸಂತೋಷದಲ್ಲಿರುವರೆ. ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳನ್ನು ಆಗುತ್ತಿದ್ದು ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಶ್ರೀಹರಿಯನ್ನು ಧ್ಯಾನಿಸುತ್ತಾ ಸಂತೋಷವಾಗಿರುವರು ಪ್ರಭು. ಮತ್ತೇನಪ್ಪಣೆ ಪ್ರಭು? ಬಲೆ ಬಲೆ ಮಂತ್ರಿ, ನಿನ್ನಂತ ಮಂತ್ರಿಯು ಪೇಳ ಸೈನ್ಯಾಧಿಪ ವಿವರವ ಪೇಳ ಸೈನ್ಯಾಧಿಪ ಸೈನ್ಯಾಧೀಕ್ಷನೇ ಪೇಳ ಸೈನ್ಯಾಧಿಪ ವಿವರವ ಪೇಳ ಸೈನ್ಯಾಧಿಪ ಸೈನ್ಯಾಧೀಕ್ಷನೇ ಮಂತ್ರಿ ಸೈನ್ಯದ ಪರಿಯನ್ನು ಅರುಷದಿ ಪೇಳು ಸೈನ್ಯದ ಪತಿಯನ್ನು ಅರುಷದಿ ಪೇಳು ಮಾಜದ ಎನ್ನ ಸನ್ನಿಧಿಯೊಳಗೆ ಮಾಜದ ಎನ್ನ ಸನ್ನಿಧಿಯೊಳಗೆ ಪೇಳ ಸೈನ್ಯಾಧಿಪ ವಿವರವ ಪೇಳ ಸೈನ್ಯಾಧಿಪ ನಮ್ಮ ಸೈನ್ಯವನ್ನು ಯಾವ ರೀತಿ ಇಟ್ಟಿರುವೆ ಆ ವಿಚಾರವನ್ನು ತಿಳಿಸುವಂತನಾಗು. ಅಪ್ಪಣೆ ಮಹಾಪ್ರಭು. ಅರಸನ ಸೈನ್ಯದಿ ಪರಿಯಲು ಬೇಡ, ಅರಸನ ಸೈನ್ಯದಿ ಪರಿಯಲು ಬೇಡ, ಅರಸನಲ್ಲಿ ನಾನು ಅರಸನ ಸೈನ್ಯದಿ ಪರಿಯಲು ಬೇಡ, ಅರಸನಲ್ಲಿ ನಾನು ಬರಿ ಬರಿ ವಿಧದಲ್ಲಿ ಬರಿ ಬರಿ ವಿಧದಲ್ಲಿ ಹೊರ ಸೈನ್ಯಗಳ ಹೊರ ಸೈನ್ಯಗಳ ಹೊರ ಸೈನ್ಯಗಳ ಹೊರಲದಿ ಗದಯ ಹೊರಜಯ ಮಾಡಿ ಹೊರಲದಿ ಗದಯ ಹೊರಜಯ ಮಾಡಿ ಜಗದನಿಗೆ ನಡೆಸುವುದು ಬರಿ ಬರಿ ವಿಧಾನದಲ್ಲಿ ಬರಿ ಬರಿ ವಿಧಾನದಲ್ಲಿ ತಿರುಗಿಸಿ ಸೈನವ ಬರಿ ಬರಿ ವಿಧಾನದಲ್ಲಿ ಸೈನವ ಅಪ್ರಭು ಬರಿ ಬರಿ ವಿಧಾನದಲ್ಲಿ ತಿರುಗಿಸಿ ಸೈನವ ಹೊರ ಸೈನ್ಯಗಳ ಗೆಲ್ಲಿಸುವುದು ಹೊರ ಸೈನ್ಯಗಳ ಗೆಲ್ಲಿಸುವುದು ಹೊರ ಸೈನ್ಯಗಳ ಗೆಲ್ಲಿಸುವುದು ಗೆಲ್ಲಿಸುವುದು ಅಪ್ರಭು. ನಮ್ಮ ಸೈನ್ಯವು ಕೈದರೆ ಈ ಪರರಾಜ ಸೈನ್ಯವು ಎದರಿ ಬೆದರಿ ದಿಕ್ಕಟ್ಟು ಓಡುತ್ತಿರೋರು ಮಧ್ಯಾಹ್ನ ಮಹಾಪ್ರಭು. ಬಲೆ ಬಲೆ ಸೈನ್ಯಾಧೀಕ್ಷನೇ, ನಿನ್ನಂತ ಸೈನ್ಯಾಧೀಕ್ಷನು ನನ್ನ ರಾಜ್ಯದಲ್ಲಿರುವಾಗ ನನ್ನ ರಾಜ್ಯಕ್ಕೆ ಕುಂದುಕೊರತೆ ಎಂದರೇನು? ನೀನು ನಿನ್ನ ಪೀಠದಲ್ಲಿ ಕುಳಿತುಕೋ. ಅಪ್ಪನ ಮಹಾಪ್ರಭು. ಮಂತ್ರಿ ಸೈನ್ಯಾಧೀಕ್ಷರೇ ಮಹಾಪ್ರಭು. ಅರುಷ ತಾಳಿದೆನು ನಾ ಮನಕ್ಕೆ ಅರುಷ ತಾಳಿದೆನು ನಾ ಮಂತ್ರಿ ಸೈನ್ಯಾಧೀಕ್ಷರೇ ಮಹಾಪ್ರಭು. ಅರುಷ ತಾಳಿದೆನು ನಾ ಮನಕ್ಕೆ ಅರುಷ ತಾಳಿದೆನು ನಾ ಮಂತ್ರಿ ಸೈನ್ಯಾಧೀಕ್ಷರೇ ವಿಭವಕ್ಕಿಂತ ಮಿಗೆ ವಿಭವಕ್ಕೆ ಸಾಕೆ ವಿಭವಕ್ಕಿಂತ ಮಿಗೆ ವಿಭವಕ್ಕೆ ಸಾಕೆ ತ್ರಿಭುವನದೊಳಗೆ ಸಮನಾರಿದರು ತ್ರಿಭುವನೊಳಗೆ ಸಮನಾರಿದರೆ ಅರುಷ ತಾಳಿದೆನು ನಾ ಮನಕ್ಕೆ ಅರುಷ ತಾಳಿದೆನು ನಾ ಮಂತ್ರಿ ಸೈನ್ಯಾಧೀಕ್ಷರೇ ಮಹಾಪ್ರಭು. ನಿನ್ನಂತ ಮಂತ್ರಿ ಸೈನ್ಯಾಧೀಕ್ಷರು ನನ್ನ ರಾಜ್ಯದಲ್ಲಿರುವಾಗ ನನ್ನ ರಾಜ್ಯಕ್ಕೆ ಕುಂದುಕೊರತೆ ಎಂದರೇನು? ನೀವಿನ್ನು ನಿಮ್ಮ ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು ಪ್ರಭು. ಸೇವಕ ಸಮಾಚಾರವೇನು? ಏನು? ನನ್ನ ಶಿಷ್ಯನಾದ ದುರ್ಯೋಧನ ಬರ್ತಿರುವನೆ, ಬರಲಿ, ಆತನನ್ನು ಬಹಳ ರಾಜ ಮರ್ಯಾದೆಯಿಂದ ಕರೆತನ್ನಿ. ಗುರುದೇವ ಬಲರಾಮನಿಗೆ ನಮಸ್ಕರಿಸುವೆನು. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಬಾ, ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು ಗುರುದೇವ. ಯಾರಲ್ಲಿ ರಾಜ ನರ್ತಕಿಯರನ್ನು ಬರಮಾಡಿ
ಸೈನ್ಯಾಧೀಶರೇ, ಪ್ರಭು ದುರ್ಯೋಧನ ಸರಿಸಾಟಿ ಯಾರಿಲ್ಲವೈ ಸರಿಸಾಟಿ ಯಾರಿಲ್ಲವೈ ಎದು ಭೂಪ ನಿನಗೆ ಸರಿಸಾಟಿ ಯಾರಿಲ್ಲವೈ ಮಂತ್ರಿ ದರೆಯಲ್ಲಿ ನಿನ್ನ ಪೋಲ್ವ ವೀರರನ್ನು ಕಾಡೆ ಧರೆಯಲ್ಲಿ ನಿನ್ನ ಪೋಲ್ವ ವೀರರನ್ನು ಕಾಣೆ ಸರಿಸಾಟಿ ಯಾರಿಲ್ಲವೈ ಎದು ಭೂಪ ನಿನಗೆ ಸರಿಸಾಟಿ ಯಾರಿಲ್ಲವೈ ಯದುವಂಶ ದುರಧೀರ ಧರಣಿ ಗಂಭೀರ ಕೃಷ್ಣ ಸಹೋದರ ಧನುಜ ಸಂಹಾರ ಮಂತ್ರಿ ಯದುವಂಶ ದುರಧೀರ ಧರಣಿ ಗಂಭೀರ ಕೃಷ್ಣ ಸಹೋದರ ಧನುಜ ಸಂಹಾರ ಕುರುವೀರಧಿ ಸಕಲ ವಿದ್ಯ ವಿಹಾದಾರ ಯದುವೀರ ಕುರುವೀರಧಿ ಸಖನ ವಿದ್ಯ ವಿಘಾದಾರ ಸತತ ಆನಂದದಿ ನಲಿಯುವ ಯದುವೀರ ಸತತ ಆನಂದದಿ ನಲಿಯುವ ಸತತ ಆನಂದದಿ ನಲಿಯುವ ಯದುವೀರ ಸತತಾನಂದದಿ ನಲಿಯುವ ಯದುವೀರ ಸರಿಸಾಟಿ ಯಾರಿಲ್ಲವೈ ಯದು ಭೂಪ ನಿನಗೆ ಸರಿಸಾಟಿ ಯಾರಿಲ್ಲವೈ ತಕದೆ ಮಿದಕ ಜೇನು ತಕದೆ ಮಿದಕ ಜೇನು ತಕದೆ ಮಿದಕ ಜೇನು ತಾಮ್ ತಾಮ್ ತಾ ತಾಮ್ ತತಕ ಜನು ಧೀಮ್ ತತಕ ಜನು ತೈ ತತಕ ಜನು ತರಗಡ ತಾಮ್ ಮಂತ್ರಿ ಸೈನ್ಯಾಧೀಶರೇ, ದುರ್ಯೋಧನ ತರಗಡ ದೋಮ್ ತರಗಡ ದೋಮ್ ತಕ ಜನು ತರಗಡ ದೋಮ್ ತಕಿಟ ದಿಮಿತ ಜನು ತತ್ತೈ ತಕ ಜನು ತಾ ತಕಿಟ ಜನ ತತ್ತಿತ್ತೈ ರಕ ದಿನತ ತಕಿಟ ದಿನತ ಜನ ತದ್ದಿನ್ನ ದಿಂದದ ಗಿಡದ ದಿನ್ನದ ಗಿಡದ ದಿಗುತಕ ತರಗಿಡದ ಗುತಕ ತರಗಿಡದ ತಜ್ಜಂ ತಕ ಜಂ ತಕಿಟ ಜಂ ತಕ ದಿಮ್ಮಿ ತಕ ಜನು ತಾಮ್ 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 ಬಲೆ ತಜ್ಜಂ ತಕ ಜಂ ತಕಿಟ ಜಂ ತಕ ದಿಮ್ಮಿ ತಕ ಜನು ತಾಮ್ 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 ಸೈನ್ಯಾಧೀಶರೇ, ದುರ್ಯೋಧನ ತಜ್ಜಂ ತಕ ದಿಮ್ಮಿ ತಕ ಜನು ತಾಮ್ 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 ತಾಕ ಜನು ತಾಮ್ ತರಗಡ ತಂಗಡ ತಕ ಜನು ತಾ ತಕ ದಿನ ತಾಮ್ ತಾಮ್ ತಕ ದಿನ ತೈ ತದ್ದಿ ತಂಗಡ ತಕ ಜನು ತಾ
ತರಗಡದಾಂ 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 ತಗ ಜನುತ ತರಗಡದಾಂ 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 ತಗ ಜನುತ ಭೀಮ್ ತರಗಡದ ತರಗಡದ ಕಿಟ್ಟತ್ತ ಮಂತ್ರಿ ತಗಿಟ ದಿಮಿತ ಜನು ತಗದಿನ ದೈ ತಗದಿನ ದಗ ಜನುತ ಸಗಮದ ದೀತ ಸಗದಿನತ ಸನಿದ ಮಗ ಸಗದಿನತ ಸಗಮದ ರಿಸ ತಗ ಜನುತ ಸನಿದ ಮಗ ಸ ತಗದಿನತ ಸ ಸ ಸ ಗ ಗ ಗ ಮ ಮ ಮ ದ ದ ದ ನಿ 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 ಸ ಸ ಸ ತಗದಿನತ ಸ 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 ಗ 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 ಮ 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 ದ 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 ನಿ 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 ಸ 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 ಸಗಮ 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 ಗಮದ 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 ಮದನಿ 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 ದನಿಸ 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 ದಯಾಧೀಶರೇ, ದುರ್ಯೋಧನ. ಸಗಮ ದನಿಸ ಗಮ ದನಿಸ ಗಮ ದನಿಸ ಮದನಿಸಗ ದನಿಸಗಮ ತರಗಡದಾಂ ತರಗಡದೈ ತರಗಡದಾಂ 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 ತರಗಡದೈ 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 ತರಗಡ ಧಮ್ ತರಗಡದಂ 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 ಮಂತ್ರಿ ದಯಾಧೀಶರೇ, ತಜ್ಜಂ ತಗಜಂ ತಗಡಜಂ ತದಗಿನದು 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 ರಾ ಭಲೆ ಭಲೆ ತಜ್ಜಂ ತಗಜಂ ತಗಡಜಂ ತದಗಿನದು 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 ತಜ್ಜಂ ತಗಜಂ ತಗಡಜಂ ತದಗಿನದು 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 ಸಂಗೀತ ಸಾಹಿತ್ಯ ಸಾಮ್ರಾಜ್ಯ ಪ್ರಭುವೇ ಮಂತ್ರಿ, ವಂಶದ ದೊರೆಯೇ ನಿನಗೆ ನಮಿಸುವೆ. ಸಂಗೀತ ಸಾಹಿತ್ಯ ಸಾಮ್ರಾಜ್ಯ ಪ್ರಭುವೇ ಯದು ವಂಶದ ದೊರೆಯೇ ನಿನಗೆ ನಮಿಸುವೆ. ಗಣನಾಟ್ಯಗಳ ನಿಮಗಾಗಿ ರಂಜಿಸಿ ಯದುವೀರ ಯದುವೀರ ಗಣನಾಟ್ಯಗಳ ನಿಮಗಾಗಿ ರಂಜಿಸಿ ಗಾನನಾಟ್ಯಗಳ ನಿಮಗಾಗಿ ರಂಜಿಸಿ ಗಾನನಾಟ್ಯಗಳ ನಿಮಗಾಗಿ ರಂಜಿಸಿ ಕುಣಿಸಿ
ಕುಣಿಸಿ ಮೈತಣಿಸಿ ಆನಂದವ ಪಡಿಸುವೆ ಕುಣಿಸಿ ಮೈತಣಿಸಿ ಆನಂದವ ಪಡಿಸುವೆ ಕುಣಿಸಿ ಮೈತಣಿಸಿ ಆನಂದವ ಪಡಿಸುವೆ ಕುಣಿಸುವೆವು ಮೈತಣಿಸುವೆವು ಆನಂದವನ್ನು ನಾ ಪಡಿಸುವೆವು ಕುಣಿಸುವೆವು ಮೈತಣಿಸುವೆವು ಆನಂದವನ್ನು ನಾ ಪಡಿಸುವೆವು ಸರಿಸಾಟಿ ಯಾರಿಲ್ಲವೈ ಎದು ಮೂಪದಿನ ಸರಿಸಾಟಿ ಯಾರಿಲ್ಲವೈ ಯದು ವೀರ ಯದು ವೀರ ಎಲ್ಲರೂ ಕ್ಷೇಮದಿಂದಿರುವರೇ? ನಿಮ್ಮ ಆಶೀರ್ವಾದದಿಂದ ಎಲ್ಲರೂ ಕ್ಷೇಮದಿಂದಿರುವರು ಗುರುದೇವ. ದುರ್ಯೋಧನ, ನೀನು ಇಲ್ಲಿಗೆ ಬರಲು ಕಾರಣವೇನು ದುರ್ಯೋಧನ? ನಮಗೂ ಮತ್ತು ಪಾಂಡವರಿಗೂ ಭೀಕರವಾದ ಯುದ್ಧವು ಸಂಘಟಿಸುತ್ತಿರುವುದು ಗುರುದೇವ. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವನು ಗುರುದೇವ. ಏನು, ನಿಮಗೂ ಆ ಪಾಂಡವರಿಗೂ ಯುದ್ಧವೇ? ಹಾಗಾದರೆ ನಾನು ನನ್ನ ಸೈನ್ಯವನ್ನು ಸಿದ್ಧಪಡಿಸಿಕೊಂಡು ನೇರವಾಗಿ ಯುದ್ಧ ಭೂಮಿಗೆ ಬರುವೆನು. ನೀನಿನ್ನು ಹೋಗಿ ಬಾ ದುರ್ಯೋಧನ, ನಿನ್ನ ಜಯ ಖಂಡಿತ. ಆಗಬಹುದು ಗುರುದೇವ. ಗುರುದೇವ ಬಲರಾಮರು ಹೋಲಾಯುಧವನ್ನು ಹಿಡಿದು ರಣರಂಗದಲ್ಲಿ ನಿಂತರೆ ನಮ್ಮನ್ನು ಗೆಲ್ಲಬಲ್ಲ ವೀರನು ಶೂರನು ಯಾರಿರುವನು? ಅವನಿರುವನು. ಭೀಮಾ, ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದೆ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ನಾನು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದೆ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ನಾನು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಮನನ್ನು ತೀಳಿ ಬಿಡುವ ನನ್ನ ತಮ್ಮನು, ಪಾರ್ಥನ ಶಿರ ಹಾರಿಸುವ ಮಿತ್ರಕರ್ಣನು. ಭೀಮನನ್ನು ತೀಳಿ ಬಿಡುವ ನನ್ನ ತಮ್ಮನು, ಪಾರ್ಥನ ಶಿರ ಹಾರಿಸುವ ಮಿತ್ರಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಖ್ಯಾತ ಭೀಷ್ಮ, ಖ್ಯಾತ ದ್ರೋಣ, ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಮಹಾವೀರರು. ಖ್ಯಾತ ಭೀಷ್ಮ, ಖ್ಯಾತ ದ್ರೋಣ, ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಮಹಾವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ, ಇದು ಕುರುಕ್ಷೇತ್ರ. ದುರ್ಯೋಧನನಿಗೆ ವಿವೇಕವನ್ನು ಹೇಳಿದರೆ ಆತನು ನನ್ನ ಮೇಲೆ ಕುಪಿತನಾಗಿ ಅಗ್ರಜನಾದ ಬಲಭದ್ರನ ಬಳಿಗೆ ಹೋಗಿ ಯುದ್ಧ ಸಹಾಯವನ್ನು ಪಡೆದುಕೊಂಡು ಬಂದಿರುವನು. ಅಗ್ರಜನು ಅಲಾಯುಧವನ್ನು ಹಿಡಿದು ಉಭಯತ್ರರನ್ನೇ ಹೋರಾಡಲು ನಿಂತರೆ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯ ಇಲ್ಲ. ಆದ್ದರಿಂದ ಒಂದು ಉಪಾಯವನ್ನು ಮಾಡುವೆನು. ನನ್ನ ಮಾಯಾಶಕ್ತಿಯಿಂದ ಒಂದು ಗೋವನ್ನು ನಿರ್ಮಿಸುವನು. ಅಗ್ರಜನು ಬರುವ ಮಾರ್ಗವಾಗಿ ಮರಣವೊಂದವಂತೆ ಮಾಡಿ ಅಗ್ರಜನನ್ನು ಭೂ ಸಂಚಾರ ಮಾಡುವಂತೆ ಪ್ರೇರೇಪಿಸುವನು. ಯೋಗಮಾಯೆ, ಜಾಗೃತಳಾಗು. ಅಬ್ಬಾ,
ಇದೇನಿದು ಆಶ್ಚರ್ಯ? ಇದ್ಯಾವುದೋ ಗೋವು ನನ್ನನ್ನೇ ಹಿಂಬಾಲಿಸುತ್ತಿರುವುದಲ್ಲ. ಅಮ್ಮ ಗೋಮಾತೆ, ಮಾರ್ಗವನ್ನು ಬಿಡು ತಾಯಿ. ಇದೇನು, ಎಷ್ಟು ವಿಧವಾಗಿ ಬೇಡಿಕೊಂಡರೂ ಈ ಗೋವು ಮಾರ್ಗವನ್ನೇ ಬಿಡುತ್ತಿಲ್ಲವಲ್ಲ. ಇರಲಿ, ಒಂದು ಸಣ್ಣ ಕಲ್ಲಿಂದ ಹೊಡೆದು ಓಡಿಸುವುದು. ಛೇ ಗೋವೆ, ಅಯ್ಯೋ ಶಿವ ಶಿವ! ಒಂದು ಸಣ್ಣ ಕಲ್ಲಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಮೃತಪಟ್ಟಿತಲ್ಲ. ಕೃಷ್ಣ ಕೃಷ್ಣ, ಎಲ್ಲಿರುವೆ? ಬೇಗ ಬಾ. ಅಗ್ರಜನಿಗೆ ವಂದಿಸುವೆನು. ನಿನಗೆ ಮಂಗಳವಾಗಲಿ ಕೃಷ್ಣ. ಅಗ್ರಜ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು? ಅದು ಏನೆಂದು ಹೇಳಲಿ ಕೃಷ್ಣ? ಅಕಟಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಕೃಷ್ಣ, ಅಗ್ರಜ, ಅಕಟಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಕೃಷ್ಣ, ಅಗ್ರಜ, ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಕೃಷ್ಣ, ಅಗ್ರಜ, ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಕೊಂದ ಪಾಪವ ಪರಿಹರಿಸುವ ಬಗೆ ಕಾಣೆನು ತೆರೆಯೊಳಗೆ, ನಾನು ಕಾಣೆನು ತೆರೆಯೊಳಗೆ. ಅಕಟಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಕೃಷ್ಣ, ನಾನು ಬರುವ ಮಾರ್ಗದಲ್ಲಿ ಒಂದು ಗೋವು ಅಡ್ಡವಾಗಿ ನಿಂತಿತ್ತು. ಅದನ್ನು ಎಷ್ಟು ವಿಧವಾಗಿ ಬೇಡಿಕೊಂಡರೂ ಅದು ಮಾರ್ಗವನ್ನೇ ಬಿಡಲಿಲ್ಲ ಕೃಷ್ಣ. ಅದಕ್ಕೆ ಒಂದು ಸಣ್ಣ ಕಲ್ಲಿಂದ ಹೊಡೆದ ಮಾತ್ರಕ್ಕೆ ಆ ಗೋವು ಮೃತಪಟ್ಟಿತಲ್ಲ ಕೃಷ್ಣ, ಮೃತಪಟ್ಟಿತಲ್ಲ. ಅಗ್ರಜ, ಏನು ಗೋಹತ್ಯವೇ? ಗೋಹತ್ಯೆಯು ಮಹಾ ಪಾಪವಲ್ಲವೇ ಅಣ್ಣ? ಇದಕ್ಕೆ ಪಾಪ ಪರಿಹಾರವಿಲ್ಲವೇ ಕೃಷ್ಣ? ಅಗ್ರಜ, ಹಿಂದಿನಿಂದ 28 ದಿವಸ ಕಾಲ ಪುಣ್ಯ ನದಿಗಳನ್ನು ಸ್ನಾನ ಮಾಡಿ, ಪುಣ್ಯ ಕ್ಷೇತ್ರವನ್ನು ದರ್ಶನ ಮಾಡಿ, ಭಗವತ್ ಸೇವೆಯನ್ನು ಮಾಡಿದರೆ ಗೋಹತ್ಯೆಯ ಪಾಪವು ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪ ಮುನಿ ಹೇಳುತ್ತಿದ್ದರು. ನೀನು ಅದರಂತೆಯೇ ಮಾಡು. ಆಗಲಿ ಕೃಷ್ಣ, ನೀನು ಹೇಳಿದಂತೆ 28 ದಿನ ಕಾಲ ಭೂಪ್ರವೇಶ ಮಾಡಿ ನಾನು ಇನ್ನು ಬರುವೆನು ಕೃಷ್ಣ. ಅಣ್ಣ, ಈಗ ತಾನೇ ದುರ್ಯೋಧನೆಗೆ ಯುದ್ಧಕ್ಕೆ ಬರುವನೆಂದು ಹೇಳಿದ್ದೇನೆಯಲ್ಲ ಕೃಷ್ಣ, ಆ ಯುದ್ಧವು ಹೇಗಾದರೂ ಆಗಲಿ, ನನಗೆ ಬಂದ ಪಾಪವನ್ನು ಪರಿಹಾರ ಮಾಡಿಕೊಂಡರೆ ಸಾಕು, ನಾನಿನ್ನು ಬರುವೆನು ಕೃಷ್ಣ. ನನಗೆ ಬೇಕಾದದ್ದು ಇಷ್ಟೇ. ಅಗ್ರಜನು ಭೂ ಸಂಚಾರವನ್ನು ಮುಗಿಸಿಕೊಂಡು ಬರುವಷ್ಟರಲ್ಲಿ ಇಡೀ ಕುರುಕ್ಷೇತ್ರ ಯುದ್ಧವನ್ನೇ ಸಮಾಪ್ತಿಗೊಳಿಸುವೆನು.
ಏಕೆ ಚಿಂತಿಸುತ್ತಿರುವೆ? ನಿನ್ನ ಬಹುಕಾಲದ ಚಿಂತೆಯು ದೂರವಾಗುವ ಸಮಯವು ಸಮೀಪಿಸುತ್ತಿರುವುದು. ಶಾಂತಳಾಗು ದೇವಿ, ಶಾಂತಳಾಗು. ಶಾಂತಿ 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 ಶಾಂತಿ. ಇನ್ನು ಬಿಟ್ಟಿಲ್ಲವೇ ನನ್ನ ಈ ನಿನ್ನ ಹುಚ್ಚುತನದ ಭ್ರಾಂತಿ? ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮೈವರನ್ನು ಕೊಲ್ಲಲೆತ್ತಿಸಿದ ಆ ವಿಷ ಜಂತುಗಳೊಡನೆ ನಮಗೆ ಶಾಂತಿ. ಕೊಂಬೆದ ರಾಜಸಭೆಯಲ್ಲಿ ಸಹೋದರರ ಪತ್ನಿಯನ್ನರಿಯದೆ ಪಾಂಚಾಲಿ ಬಾ ಬಾ ನನ್ನ ತಡೆಯ ಮೇಲೆ ಕುಳಿತುಕೊಂಡು ತೊಡೆಗಟ್ಟಿದ್ದರವನನ್ನು ಆ ಕುರುಡನ ಮಗ ಆಗಲೂ ಶಾಂತಿ. ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಕಳೆದವಲ್ಲ, ಆಗಲೂ ಶಾಂತಿ, ಈಗಲೂ ಶಾಂತಿ. ಚಚೆ, ಇದನ್ನೆಲ್ಲ ಸ್ಮರಿಸಿ ಫಲವೇನು ಅಗ್ರಜ, ಫಲವೇನು? ಅನುದರಂಬುವ ಅಕ್ಕರ ಎಲ್ಲದ ಸತ್ಯದ ಅನುದರಂಬುವ ಅಕ್ಕರ ಎಲ್ಲದ ನಿನಗೀ ಪರಿ ಘನಗುಣ ನಿಧಿ ಭೀಮಾ ಮುನಿಸೇತಗೆ ನಿನಗೀ ಪರಿ ಘನಗುಣ ನಿಧಿ ಭೀಮಸೇನ ಅನುಜಾತನ ಮನಸೈರ್ಪುದು ಅನುಜಾತನ ಮನಸೈರ್ಪುದು ಶಾಂತನಾಗು ಭೀಮಾ ಭೀಮಸೇನ
ನಿನ್ನ ಹೃದಯಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆನು. ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸಿದನೆಂದು ದೂತನು ಸಮಾಚಾರವನ್ನು ತಂದಿರೋನು. ಇನ್ನೇನು ಅರ್ಜುನೊಡನೆ ಪರಮಾತ್ಮನ ಆಗಮನವಾಗುವುದು. ಶಾಂತನಾಗು ಸಹೋದರ, ಶಾಂತನಾಗು. ಕೃಷ್ಣ ದೇವಾ ಜನಾರ್ದನ ಪರಮಾತ್ಮ ಕರೆದಾಗ ನೀ ಕರೆದಾಗ ಬರಬಾರದೆ ದಿನದಾತ ಕರೆದಾಗ ಬರಬಾರದೆ ಕರೆದಾಗ ಬರಬಾರದೆ ಅನುದಿನ ನಿಮ್ಮ ಜನಪಾದಗಳ ಅನುದಿನ ನಿಮ್ಮ ಜನಪಾದಗಳ ಅನುದಿನ ನಿಮ್ಮ ಜನಪಾದಗಳ ಅನುದಿನ ನಿಮ್ಮ ಜನಪಾದಗಳ ಅನುದಿನ ನಿಮ್ಮ ದೇವಾ ಜನಾರ್ದನ ಅನುದಿನ ನಿಮ್ಮ ಜನಪಾದಗಳ ಜನಪಾದಗಳ ಅನುದಿನ ಕನಸು ಮನಸ್ಸಿನಲ್ಲಿ ಜಾನಿಪೆನಯ್ಯ ಕನಸು ಮನಸ್ಸಿನಲ್ಲಿ ಜಾನಿಪೆನಯ್ಯ ಕರೆದಾಗ ಬರಬಾರದೆ ಕರೆದಾಗ ಕರೆದಾಗ ಬರಬಾರದೆ ರಾಗ ಬರಬಾರದೆ ಕೃಷ್ಣ ಮಾಧವಾ ದೇವಾ ಜನಾರ್ದನ ಪರಮಾತ್ಮ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನೀವು ನಮ್ಮ ಮೊರೆ ಇಟ್ಟು ನಮ್ಮ ಪಕ್ಷವನ್ನು ವಹಿಸಿ ದೇವ. ನೀವು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯು ಅಪಾರವಾದುದು. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳುವೆ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಆಗಿರಲಿ.
ತಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಉಭಯರು ಒಳಿತಿಂದ ಬಾಳುವುದು ಒಳ್ಳೆಯದಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನೊಲ್ಲೆನಯ್ಯ ಸಿರಿ ಸಂಪದದ ಆಸೆಗಾಗಿ ಪರಮಾತ್ಮ ಮುರಾರಿ ಮಹಿಮನಾಗಿ ಪಾಪದವರ ಎದುರಿಸನಯ್ಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿಂಬಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂತೋ ಮುಂದೆ ಘೋರತೆಯ ಮೀಸೆ ಸೈಸೆನೆ ದಿಟದಿ ತೆರಳು ಸಂದಿಗೆ ಆಪತ್ ಬಂದುವೆ ಕರ ಮುಗಿದು ಬೇಡುವೆನೋ ಕೃಷ್ಣ. ಕರ ಮುಗಿದು ಬೇಡುವೆನೋ ಮುಕುಂದ. ಪರಮಾತ್ಮ, ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರೆಯ ಬಾಯಿಗೆ ಸಿಲುಕಿಸಿ ಕಲುಷಿತೆಯಾದ ಭರತ ಮುಂಬಾತೆಯ ರಕ್ತ ಶಿರದಲ್ಲಿ ಹೆಪ್ಪುಗಟ್ಟಿದ್ದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಶುದ್ಧಿಗೊಳಿಸಲು ಹೇಳುದೇವ. ಆದ್ದರಿಂದ ಪಾಂಡವರ ರಾಯಭಾರಿಯಾಗಿ ಹಸ್ತಿನಾವತಿಗೆ ತೆರಳಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವ ದೇವ. ಸತ್ಪುರುಷ ಹೃದಯ ಮಂದಿರವು ದುಷ್ಟರ ದುರಾಚಾರಗಳಿಂದ ಅಪವಿತ್ರಗೊಳ್ಳಬಾರದೆಂಬ ಪವಿತ್ರವಾದ ಬೋಧನೆ ಇದು. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನು ಧರ್ಮಕ್ಕೆ ಸಮ್ಮತವಾದರೆ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತವೇ ಕೃಷ್ಣ. ಮಂದಮತಿಯ ಕೌರವರಳು ಕಣ್ಣಿ ನಮಗೆ ಕಲ್ಲದು ಬರಬೇಕು. ಮಂದಮತಿಯ ಕೌರವರಳು ಕಣ್ಣಿ ನಮಗೆ ಕಲ್ಲದು ತಂದೆ ಪಾಂಡು ಜನಕನಾಗಿ ಹೊಂದಿಸಿಬೇಡುವೆ ನಿಮಗೆ ಬರಬೇಕು. ತಂದೆ ಪಾಂಡು ಜನಕನಾಣೆ ಹೊಂದಿಸಿಬೇಡುವೆ ಮಂದಮತಿಯ ಕೌರವ ತಂದಿ ನಮಗೆ ಕಲ್ಲದು ತಂದಿ ನಮಗೆ ಕಲ್ಲದು ತಂದಿ ನಮಗೆ ಕಲ್ಲದು. ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವರಪ್ಪನ ಆಸ್ತಿಯೇ ಹೇಳು ಕೃಷ್ಣ ಹೇಳು. ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವರಪ್ಪನ ಆಸ್ತಿಯೇ ಶ್ರಮವಹಿಸಿ ದುಡಿದಿದ್ದಾರೆ ಶ್ರಮವಹಿಸಿ ದುಡಿದಿದೆ ಒಪ್ಪಿದ ಕುರು ರಾಕ್ಷಸನ ಗರ್ವತಿಗಳು ಒಪ್ಪಿದ ಕುರು ರಾಕ್ಷಸನ ಗರ್ವತಿಗಳು ಮಂದಮತಿಯ ಕೌರವರಲ್ಲಿ ತಂದಿ ನಮಗೆ ಕಲ್ಲ ತಂದಿ ನಮಗೆ ಕಲ್ಲದು ತಂದಿ ನಮಗೆ ಕಲ್ಲದು. ಬೇಡುವೆ ನಿಮಗೆ ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವರಪ್ಪನ ಆಸ್ತಿಯ ಶ್ರಮವಹಿಸಿ ದುಡಿದಿದ್ದಾರೆ ಶ್ರಮವಹಿಸಿ ದುಡಿದಿದ್ದಾರೆ ಒಪ್ಪಿದ ಕುರು ರಾಕ್ಷಸರ ಗರ್ವತಿಗಳು ಒಪ್ಪಿದ ಕುರು ರಾಕ್ಷಸರ ಗರ್ವತಿಗಳು ಮಂದಮತಿಯ ಕೌರವರಲ್ಲಿ ತಂದಿ ನಮಗೆ ಕಲ್ಲದು ತಂದಿ ನಮಗೆ ಕಲ್ಲದು ತಂದಿ ನಮಗೆ ಕಲ್ಲದು. ನಮ್ಮಗಳ ಅಭಿಮತಕ್ಕೆ ಅಗ್ರಜನ ಗೊಡ್ಡು ಧರ್ಮದ ಕಟ್ಟು ಬೃಹದಾಕಾರದ ಕೋಟೆಯಂತೆ ನಮ್ಮನ್ನು ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಭ್ರಾತೃವೆಂಬ ಪಾಶ ನಮ್ಮನ್ನು ಬಂಧಿಸಿದೆ.
ಚಚೆ, ಸುಡಬೇಕು ಸುಡಬೇಕು ನಮ್ಮ ಈ 7 ಜನ್ಮವನ್ನು. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಅರ್ಜುನ. ವಾಸುದೇವ, ಅಗ್ರಜೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಚಚೆ, ಸುಡಬೇಕು ನಮ್ಮ 7 ಜನ್ಮವನ್ನು. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗುವರು. ತಂಗಿ ನೃಪತಂದನೇಂದ್ರನಲ್ಲಿ ಏಕಮ್ಮ ತಿನ್ನಲಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಧರ್ಮಸಮ್ಮತ ತಾನೆ? ಪತ್ನಿಗಾದ ಅಪಮಾನದ ಕಡೆಗೆ ಸ್ವಲ್ಪವೂ ಗಮನ ಕೊಡದ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೇಗೆ ನಿರ್ಧರಿಸಿದೆ? ಜನಾರ್ದನ
ಮೆಚ್ಚಿದ ಪತ್ನಿಯನ್ನು ವಜ್ರ ವೈಢೂರ್ಯಗಳ ಪರಿ ಪಂಥದಲ್ಲಿ ಪಡವಾಗಿರಿಸಿ ಸೋತ ಧರ್ಮಪ್ರಭು ಇವರು ನನ್ನ ಪತಿಯೇ? ಛೇಚೆ, ಇನ್ನು ಬಂಡಿ ಬಂಡಿ ಕೂಳನ್ನೇ ತಿನ್ನುತ್ತಿದ್ದ ಭಂಡ ಮಕನನ್ನ ಕೊಂದ ಮಹಾದೋರ್ಧಾಂಡ ದೇವಿ ಹೇಮಸೇನ, ನಿನಗೇಕೆ ಈ ಗದಾದಂಡ? ಅದನ್ನು ಬಿಸಿಟು ಕೈಗೆ ಸೌಟನ್ನು ಹಿಡಿದುಕೋ ದೇವಿ. ಇನ್ನು ಪರಶಿವನಿಂದಲೇ ಪಾಶುಪತಾಸ್ತ್ರವನ್ನು ಪಡೆದು ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಗಾಂಧೀವಿ, ಶ್ವೇತವಾಹನ, ಭೀಮತ್ಸು, ಧನಂಜಯ, ಸವ್ಯಸಾಚಿ, ಹಬ್ಬ ದಶನಾಮಧೇಯ ಪರಮವೀರ, ನಿನಗೇಕೆ ಈ ಗಾಂಡಿ? ಅದನ್ನು ಮೂಲೆಯಲ್ಲಿರಿಸಿ ಕೈಗೆ ಬಳೆಯನ್ನು ತೊಟ್ಟುಕೋ. ಪಾಂಚಾಲಿ, ಅಣ್ಣ, ಇವರಾರೂ ನನ್ನ ಪತಿಗಳಲ್ಲ, ನನ್ನ ಭಾಗದ ಮೃತ್ಯು ಸ್ವರೂಪರು. ನನ್ನ ಪಂಥವನ್ನು ಈಡೇರಿಸಿಕೊಳ್ಳಬೇಕಾದರೆ ನಾನೇ ರಣದುರ್ಗಿಯಾಗಿ ಸಮರಾಂಗಣಕ್ಕೆ ನುಗ್ಗಿ ನನ್ನ ಕಡೆಗೆ ಕೈ ಜೋಡಿಸಿದವರ ಒಡಲನ್ನು ಸೇರಿ ಅವರ ಬಿಸಿಲಿನಿಂದ ನನ್ನ ಪಂಥವನ್ನು ಪೂರೈಸಿಕೊಳ್ಳುವುದು. ಇಲ್ಲವಾದರೆ ಅನ್ನಿಸದೆ ಆದ ನಾನು ಚಿತೆಯನ್ನೇರಿ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯ ಒಂದಾದರೆ ಈಕೆಯ ಅಭಿಪ್ರಾಯ ಒಂದಾಯ್ತಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನು ತಾನೇ ಏನು ಮಾಡುವೆ? ಈಕೆಯ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಹೇಳಿದನು ಅಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದ್ದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿದೆನು, ಬಹಳ ಚೆನ್ನಾಗಿಯೇ ಕೇಳಿದೆನು. ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೇನು? ಪ್ರಯೋಜನವೋ ಅಪ್ರಯೋಜನವೋ, ಒಟ್ಟಿನಲ್ಲಿ ಸತಿಯ ಅರ್ಥದ ಆಳವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ ನಾಲ್ವರು ಇವಳಿಗೆ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮಸೇನನಿಗೂ ಯಾವ ವಿಧವಾದ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಹಬ್ಬ ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂದ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟನೆಂದು ಗನಗದ ದಂಡನಿಗೂ ದುರ್ಯೋಧನನ ತೊಡೆಯ ಪುಡಿಯುವುದೆಂದು ನುಡಿದೆಯೋ ನೀನಂದು ಗಂಡುಗಲಿ ಜಂಬದ ನುಡಿಯ ಭಾವ ನುಡಿದೆಯೋ ನುಡಿದು ಮತ್ತಿದ್ರೆ ಅಳಿಹೆಯೋ ಇಳಿಂಬ ಮನೋಹರ. ಅಡಗಲಿ ಈ ನಿನ್ನ ಕಂಟಕದ ಕರಿಲಿರುವ ಬಿರುನುಡಿ. ಕಣ್ಣೀರ ಕರೆದಿರುವಲ್ಲವೇ ನಿನ್ನೀ ಕಂಬನಿಗೆ ಬದಲಾಗಿ ಹಾಗೆಯೇ ಎಂಡಿರ ಕಂಗಳಲ್ಲಿ ಶತಸಹಸ್ರ ಮಡಿ ಕಂಬನಿಯ ತರಿಸುವೆ. ಕಾಲನ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಕಾಲಕ್ಕೆ ಕುರು ಸಮುದ್ರವ ಎಳೆದು ತರುವೆನೋ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಬಾಗೆದ ದುಶ್ಯಾಸನನ ಒಡಲ ಕುಡಿಗಟ್ಟಿ ಪಾತಕಿ ದುರ್ಯೋಧನ ತೊಡೆಯ ದ್ರುಪದ ಸುತೆ ಕಟ್ಟಿಸುವೆ ನಿನ್ನೀ ಬುಡುಬುಡಿಯ ಕೊಡದಿರುವೆತೆಯ ನರಕ ಮರ್ದನ ಕೇಳೆನ್ನ ವಿಮತ ಬಲಶೂನ್ಯತೆಯ ಕುಲ ಹೇಳಿಗಳ ಬೆಳತಂದು ನನಗೆ ತಲೆಗಳನ್ನು ಹೆಣಗಳನ್ನು ಹೆಣದೋಗಿಸಿಕೊಳ್ಳುವೆ. ಬಲಶೂನ್ಯತೆಯ ಕುಲ ಹೇಳಿಗಳ ಬೆಳತಂದು ನನಗೆ ತಲೆಗಳನ್ನು ಹೆಣಗಳನ್ನು ಹೆಣದೋಗಿಸಿಕೊಳ್ಳುವೆ. ರಣದೋಗಿಸಿಕೊಳ್ಳುವೆ. ಪರಮಪ್ಪ ಪಾಂಡವರ ರಥೆಯ ತೋರುಬನ ಕಂಡ ಕೌರವರ ದುಂಡಿಗೆ ಸೇಳೆ. ಪಾಂಡವರ ರಥೆಯ ತೋರುಬನ ಮತ್ತಿನ ಚಂಡ ದುಂಡಿಗೆ ಸೇಳೆ. ಕಂಡ ಎಲುಬಗಳ ಕಂಡರು ನಮ್ಮ ಕಂಡಿಗೆ ಔತಣವ ಮಾಡುತ್ತಿವೆ.
ಗಂಟೆ ಏನು ಬಗೆಲ್ಲ ತೋರ್ತಾರೆ ಪರಮಾತ್ಮ ದುಷ್ಟ ದಾಯಾದಿಗಳಾದ ಆ ಕೌರವರ ಕಂಡ ಎಲುಬುಗಳನ್ನು ತುಂಡರಿಸಿ ಆ ರಣಚಂಡಿಗೆ ಔತಣವು ಮಾಡದೆ ಬಿಡೆ. ಪರಮಾತ್ಮ ವಾಸುದೇವ ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಡು. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಸಿದರೆ ಅದರ ವಿಷ ಅಮೃತವತ್ತರೆ. ಮರೆತರೇಗೆ ಕೃಷ್ಣ, ಹಿಂದೆ ನಾನಾ ದೇವದ ಕಷ್ಟ ಕ್ಲೇಶವನ್ನು ಮಾಡಿದ ಆ ಪಾಷಾಂಡರೊಡನೆ ಸಂಧಿಯೇ. ಫಲಾಕ್ಷಣಂ ಮೆಚ್ಚಿಸೆ ಪಡೆದೇನೆ ಪಾಶುಪತಾಸ್ತ್ರವಂ. ಫಲಾಕ್ಷಣಂ ಮೆಚ್ಚಿಸೆ ಪಡೆದೇನೆ ಪಾಶುಪತಾಸ್ತ್ರವಂ. ವಿಧ ವಿಧಾಸ್ತ್ರ ಪ್ರಯೋಗದಿ ಗಳಿಸಿವಿನ ವಿಜಯನೆಂಬ ಕೆಸರ. ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿ. ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿ. ತರವೆ ಧರ್ಮ ಜಗೆ ಕೊಯ್ಪುದೋಯೇ ಕೃಷ್ಣ. ವಾಸುದೇವ, ಪಾಂಡವರ ಕೀರ್ತಿ ಪ್ರಶ್ನೆಗಳು ಆಚಂದ್ರವಾಗಿ ಉಳಿಬೇಕಾದರೆ ಈ ಸಂಧಿ ನಿರಾಕರಿಸಬೇಕು, ಯುದ್ಧ ನಡೆದೇ ತಿರಬೇಕು. ಅರ್ಜುನ ಅರ್ಜುನ ಧರ್ಮನಂದನ, ಪರಮಾತ್ಮ, ನಿನ್ನ ಸಹೋದರರು ಭ್ರಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ಅವರ ಅಂತರಂಗದಲ್ಲಿ ಸೇಡಿದ ಜ್ವಾಲೆ ದಗದಗನೆ ಹತ್ತಿ ಉರಿಯಲು ಆರಂಭಿಸುವನು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವೆ. ಇಂತಹ ಸಂದರ್ಭದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀವು. ನನ್ನ ಬುದ್ಧಿಗೆ ಹಿಂದೇಕೋ ಮಂಕುಕವಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀವು. ಮುಂದೆ ನಿಮ್ಮ ಚಿತ್ತವಿದ್ದಂತಾಗಲಿ. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯಕ್ಕೇನು? ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ಕಾರ್ಯ ನಡೆಯಬೇಕು. ಭೀಮಾರ್ಜುನನ ಸೇಡಿನ ಜ್ವಾಲೆ ಆರಬೇಕು. ತಂಗಿ ನೃಪತ ನರೇಂದ್ರ ನಂದಿನಿಯ ಕಣ್ಣೀರ ಕಾಲುವೆ ಬತ್ತಿ ಹೋಗಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿ ನಾಳಿನ ಕುರುಸಬೇಕು. ತಮ್ಮ ಇಚ್ಛೆಯಂತಾಗಲಿ ಪ್ರಭು. ಅಣ್ಣ, ಧರ್ಮರಾಜನ ಮಾತನ್ನು ಅನುಸರಿಸಿ ಸಂಧಿ ಮಾಡಿಕೊಂಡು ಬರಲು ಹೊರಟಿರುವೆಯಾ? ಏನೇ ಆದರೂ ಈ ನನ್ನ ಬಿಚ್ಚದ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದೇ ಅಣ್ಣ. ಸಹೋದರಿ, ನಾನಿಂದು ದುರ್ಯೋಧನ ಆಸ್ಥಾನಕ್ಕೆ ಹೋಗಿ ಆತನ ಕೋಪವನ್ನು ಸರ್ವಪ್ರಕಾರವೂ ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಭೀಮಾರ್ಜುನನ ತಿದ್ದಿಕೊಳ್ಳುವ ಭಾರ ನಿನ್ನದು.